ಕೆಲವರು ಹೇಳಿದ್ದಿದೆ ಅಂದ್ರೆ ತುಂಬಾ ಡಿಪ್ರೆಸ್ ಆಗಿರ್ತಾರೆ ಕೆಲವೊಂದು ಪರ್ಸನ್, ಅವ್ರು ಆಕ್ಚುಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಚೆನ್ನಾಗ್ ಆಗ್ತಾರೆ, ಅವ್ರಿಗೆ ಒಂದು ಎಮೋಷನಲ್ ಸಪೋರ್ಟ್ ಬೇಕು. ಈ ತರನು ನಾನು ಆ ಥರದವ್ರಿಗೆಲ್ಲ ಕೇಳೋದಿಷ್ಟೇ, ಅವ್ರು ಹುಟ್ಟಿದಾಗಿಂದ ಅವನಿದ್ನ, ಅವಳ ಹತ್ರ ಏನು ಇಲ್ದಾಗ ಅವನಿದ್ನ. ಎನಿಬಡಿ ಕ್ಯಾನ್ ರಿಪ್ಲೇಸ್ ಎನಿ ಒನ್. ಅವ್ರಿಗೆ ಆ ಥರ ಮನಸ್ಥಿತಿ ಇರಬೇಕಾದ್ರೆ ಯಾರೋ ನಮ್ಮ ಲೈಫಲ್ಲಿ ಇದ್ರೇ ನಾವು ಖುಷಿಯಾಗಿರ್ತೀವಿ, ಅಥವಾ ಯಾರೋ ನಮ್ಮ ಲೈಫಲ್ಲಿ ಇದ್ರೇ ನಾವು ಉದ್ಧಾರ ಆಗ್ತೀವಿ ಅನ್ನೋದು ತಪ್ಪು. ಹುಟ್ಟಿದಾಗಿಂದ ಅವನಿದ್ನ. ಅಪ್ಪ ಅಮ್ಮ ಇರ್ತಾರೆ, ಒಬ್ಬೊಬ್ರು ಇರ್ತಾರೆ, ಅವ್ರ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಅವ್ರ ಅಪ್ಪ ಅಮ್ಮನೂ ಬಿಟ್ಬಿಟ್ಟು ಯಾವ ಇವಾಗ ನೆನ್ನೆ ಮೊನ್ನೆ ಬಂದಿರೋರ್ಗೋಸ್ಕರ ಎಲ್ಲ ಹೋಗ್ಬಿಡ್ತಾರೆ. ನನಗಂಥವ್ರನ್ನೆಲ್ಲ ನೋಡಿದ್ರೆ ಭಯ ಆಗತ್ತೆ ಆ್ಯಕ್ಚುಲಿ. ಅವರೆಲ್ಲ ಶಾರ್ಟ್ ಸ್ಪಾನ್ ಅಷ್ಟೇ ಲೈಫಲ್ಲಿ. ಅಟ್ ದ ಎಂಡ್ ಆಫ್ ದ ಡೇ ನಮಗೆ ನಾವಷ್ಟೇ. ನನಗೂ ಆಶ್ಚರ್ಯ ಆಗುತ್ತೆ, ಇವಾಗ ಲವ್ ಇರ್ಲಿ ಅರೇಂಜ್ ಇರ್ಲಿ ಎಷ್ಟೋ ಡಿವೋರ್ಸ್ ಕೇಸ್ಗಳಾಗ್ತಿದೆ. ಈಗ ಇಷ್ಟಪಟ್ಟೆ ತಾನೇ ಮದುವೆ ಆಗೋದು, ಈಗ ಲವ್ ಮಾಡ್ಬೇಕಾದ್ರೆ ಇಷ್ಟಪಟ್ಟೆ ಮದುವೆ ಆಗೋದು, ಆಮೇಲೆ ಡಿವೋರ್ಸ್ ಆಗುತ್ತೆ. ಇವ್ರು ಎಲ್ಲದನ್ನ ಬಿಟ್ಟು ಹೊರಟು ನಿಂತ್ಬಿಡ್ತಾರೆ. ಪ್ರೀತಿ ಹಂಗೆ ಮಾಡಿಸುತ್ತೆ. ಪ್ರೀತಿ ಮಾಡ್ಬೇಕಾದ್ರೆ ತಲೆ ವರ್ಕ್ ಆಗಲ್ಲ ಅಂತಾರಲ್ಲ, ಆ ಥರ ಆ್ಯಕ್ಚುಲಿ ಹೌದೇನೋ. ಅಂದರೆ ಆ ಪ್ರೀತಿ ಮಾಡಬೇಕಾದ್ರೆ ಬೇರೆ ಥಾಟ್ಸ್ಗೆ ಜಾಗನೇ ಇರಲ್ಲ ಅನ್ಸುತ್ತೆ. ಬರೀ ಪ್ರೀತಿ ಮಾಡೋವ್ರೆ ಕಣ್ಮುಂದೆ ಕಾಣಿಸ್ತಿರ್ತಾರೆ, ಅದೊಂದು ಕಲ್ಪನಾ ಲೋಕದಲ್ಲಿ ತೇಲಾಡ್ತಾರೆ ಅನ್ಸುತ್ತೆ. ತೇಲಾಡಬಹುದು.